ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್. ಫ್ರೆಂಡ್ಸ್, ಪಾಲಕ್ ಸೊಪ್ಪನ್ನ ಬಳಸ್ಕೊಂಡು ರುಚಿಯಾದಂತಹ ಪಾಲಕ್ ರೈಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನೀವು ಸ್ವಲ್ಪ ಕುದಿಯೋ ನೀರಿಗೆ ಸ್ವಲ್ಪ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ 2 ನಿಮಿಷ ಬೇಯಿಸ್ಕೊಂಡು ಅದನ್ನು ಬಸ್ಕೊಂಡು ಒಂದು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4ರಿಂದ 5 ಹಸಿಮೆಣಸಿಕಾಯಿ ತೊಗೊಂಡು ಒಂದು ಜಾರ್ಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಪೇಸ್ಟ್ ಆಗಿದೆ. ಪೇಸ್ಟ್ ರೆಡಿ ಆಯಿತು. ಇವಾಗ ಗ್ಯಾಸ್ ಹಚ್ಕೊಂಡು ನೀವು ಕುಕ್ಕರ್ ಇಟ್ಕೊಳ್ಳಿ. ಕುಕ್ಕರ್ಗೆ 3ರಿಂದ 4 ಸ್ಪೂನು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಪಲಾವ್ ಮಸಾಲೆಗಳನ್ನ ಹಾಕ್ಕೊಳ್ಳಿ. 2 ಚಕ್ಕೆ, 2 ಲವಂಗ, 2 ಪಲಾವ್ ಎಲೆ, 1 ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಕೂಡ ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಮೊದಲನೇ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಕೂಡ ಹಸಿ ವಾಸನೆ ಹೋಗೋ ಥರ ಫ್ರೈ ಮಾಡ್ಕೊಂಡ್ವಿ. ಅದಾದ ನಂತರ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ಳಿ. ವೆಜಿಟೇಬಲ್ ಏನಾರು ಇದ್ದರೆ ಅದು ಕೂಡ ನೀವು ಸೇರಿಸ್ಕೊಬೋದು, ಇಲ್ಲ ಪ್ಲೈನ್ ಕೂಡ ಮಾಡ್ಕೊಬೋದು. ನೋಡಿ, ಚೆನ್ನಾಗಿ ಹಸಿ ವಾಸನೆ ಹೋಯಿತು. ಇವಾಗ ಸ್ವಲ್ಪ ನಾನು ತರಕಾರಿ ತೊಗೊಂಡಿದ್ದೀನಿ, ಕ್ಯಾರೆಟು, ಬೀನ್ಸು ಮತ್ತು ನವಲಕೋಸು ತೊಗೊಂಡಿದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಪ್ಲೈನ್ ಮಾಡೋದು ಚೆನ್ನಾಗಿರುತ್ತೆ. ತರಕಾರಿ ಇದ್ದರೆ ತರಕಾರಿ ಕೂಡ ಸೇರಿಸ್ಕೊಳ್ಳಿ. ನೀಟಾಗಿ ಫ್ರೈ ಮಾಡಿಕೊಂಡು ಇದಾದ ನಂತರ ನಾವು ರುಬ್ಬಿಟ್ಕೊಂಡಿರೋ ಸೊಪ್ಪನ್ನ ಮಸಾಲೆ ಮಾಡ್ಕೊಂಡಿದ್ದೀವಲ್ವ, ಆ ಮಸಾಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಸೈಡಲ್ಲಿ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡು ನೀವು ಸಾಲ್ಟ್ ಸೇರಿಸ್ಕೊಂಡು ರೈಸ್ ಆಗಿದರೆ ನಿಮಗೆ ರೈಸ್ ಹಾಕ್ಕೊಂಡು ಹಾಗೆ ಮಿಕ್ಸ್ ಮಾಡ್ಕೊಂಡು ಕೂಡ ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು. ನಾನು ರೈಸ್ ಮಾಡಿಲ್ಲ, ಹಾಗಾಗಿ ರೈಸ್ನ ಇವಾಗ ಮಾಡಬೇಕು ನಾನು. ನೀವು ರೈಸ್ ರೆಡಿ ಇದ್ದರೆ ನೋಡಿ, ಈ ರೀತಿ ಇದು ಕೂದಿತಾ ಇದೆಯಲ್ಲ, ಆ ಟೈಮಲ್ಲೇ ರೈಸ್ ಆಗಿ ಮಿಕ್ಸ್ ಮಾಡ್ಕೊಬೋದು. ನೋಡಿ, ಇವಾಗೆಲ್ಲ ಫ್ರೈ ರೆಡಿ ಆಯಿತು. ಇವಾಗ ನಿಮಗೆ ಎಷ್ಟು ಅಕ್ಕಿ ತೊಗೊತೀರಾ ಅದಕ್ಕೆ ಡಬಲ್ ನೀರು ಹಾಕ್ಕೊಳ್ಳಿ. ನಾನು 2 ಗ್ಲಾಸ್ ರೈಸ್ಗೆ 4 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸಾಲ್ಟ್ ಎಷ್ಟಿದೆ ಈಗ ಚೆಕ್ ಮಾಡ್ಕೊಳ್ಳಿ. ಈಗ ನೀರು ಆದಷ್ಟು ನೀವು ಬಿಸಿ ನೀರನ್ನೇ ಹಾಕ್ಕೊಳ್ಳಿ, ಕುದೀತಾ ಇದೆ. ಈಗ ರೈಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಹೋಳು ನಿಂಬೆ ರಸನ ಇಂಟ್ಕೊಂಡು ಒಂದು ವಿಸಿಲ್ನ ಹೊಡೆಸ್ಕೊಂಡ್ರೆ ಮುಗ್ದೋಗುತ್ತೆ ಫ್ರೆಂಡ್ಸ್. ನೀವು ಈ ಟೈಮಲ್ಲೇ ಸಾಲ್ಟೆಲ್ಲ ಚೆಕ್ ಮಾಡ್ಕೊಂಬಿಡಿ. ನೋಡಿ, ಸೂಪರಾಗಿರುವಂತಹ ಪಾಲಕ್ ರೈಸ್ ರೆಡಿಯಾಗಿದೆ. ನೀವು ಮಾರ್ನಿಂಗ್ ಟೈಮು ಮಕ್ಕಳ ಟಿಫನ್ ಬಾಕ್ಸ್ ಇರ್ಬೋದು, ಇಲ್ಲ ಕೆಲ್ಸಕ್ಕೆ ಹೋಗೋರು, ಅರ್ಜೆಂಟಲ್ಲಿರೋರಿಗೆಲ್ಲ ತುಂಬಾ ಕ್ವಿಕ್ಕಾಗಿ ಆಗೋವಂತಹ ರೈಸ್ ಬಾತ್ ಇದು. ಪಾಲಕ್ ರೈಸು ಸೂಪರಾಗಿರುತ್ತೆ, ಟೇಸ್ಟ್ ಕೂಡ, ಹೆಲ್ದಿ ಕೂಡ. ಇದನ್ನು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಒಂದು ವಿಸಿಲ್ ಹೊಡೆಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ವಿಸಿಲ್ ಹೋಯಿತು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಅದನ್ನು ಚಟ್ನಿ ಜೊತೆನೋ ಇಲ್ಲ ಮೊಸರು ಬಜ್ಜಿ ಜೊತೆನೋ ಸರ್ವ್ ಮಾಡಿಕೊಂಡು ಸೂಪರಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಸರ್ವ್ ಮಾಡ್ಕೊಳ್ಳೋದು ಅಷ್ಟೇನೆ. ನೀವು ಗೊಜ್ಜಿಗೂ ಕೂಡ ರೈಸ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ನೀವು ಮಿಕ್ಸ್ ಮಾಡ್ಕೊಬೋದು. ನೋಡಿ, ಈ ರೀತಿ ರೆಡಿಯಾಗಿದೆ. ಇಲ್ಲ ಅಂದರೆ ರೈಸ್ನ ಹಾಕ್ಕೊಂಡು ಒಂದು ವಿಸಿಲ್ ಹೊಡೆಸ್ಕೊಂಡ್ರೆ ಮುಗಿದೋಗ್ಬಿಡುತ್ತೆ. ಈಗ ನೋಡಿ, ಸರ್ವ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಸೂಪರಾಗಿರುವಂಥ ಪಾಲಕ್ ರೈಸ್ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್.